ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೇನಪ್ಪ ಅಂದರೆ ನಾನು ಯಾವುದೇ ರೀತಿಯ ಹಾಲು ಮತ್ತು ತುಪ್ಪ ಹಾಕ್ತೇನೆ ಜಾಮೂನ್ನ ಯಾವ ರೀತಿ ಮಾಡೋದು ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ಫ್ರೆಂಡ್ಸ್. ಪುಡಿನ ಒಂದು ಬೌಲ್ಗೆ ಹಾಕ್ಕೊಂಡು ಅದನ್ನು ನೀಟಾಗಿ ಗಂಟಿರುತ್ತೆ ಗಂಟನ್ನೆಲ್ಲ ಹೊಡ್ಕೊಬೇಕು ಫ್ರೆಂಡ್ಸ್. ಹೊಡೆದಾದ್ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡ್ಕೊಳ್ಳಿ. ಎಣ್ಣೆ ಹಾಕಿ ಮಿಕ್ಸ್ ಮಾಡಿದ್ರೆ ಕೈಗೆ ಹಿಟ್ಟು ಅಂಟಲ್ಲ. ಅದಾದಮೇಲೆ ಒಂದು ಲೋಟದಲ್ಲಿ ನೀರು ತಗೊಳ್ಳಿ. ಲೋಟದಲ್ಲಿ ನೀರು ತಗೊಂಡು ಸ್ವಲ್ಪನೇ ಆ್ಯಡ್ ಮಾಡ್ಕೊಳ್ಳಿ. ಸ್ವಲ್ಪ ಅಂದರೆ ಸ್ವಲ್ಪನೇ, ಜಾಸ್ತಿ ನೀವು ಒಂದೇ ಸಲ ಹಾಕಿಬಿಟ್ರೆ ಅದೇನಾಗುತ್ತೆ ಅಂದರೆ ತುಂಬ ತೆಳುವಾಗೋಗುತ್ತೆ. ಅದಕ್ಕೋಸ್ಕರ ಸ್ವಲ್ಪನೇ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಫ್ರೆಂಡ್ಸ್. ಈ ಥರ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನು ಮಿದ್ದಿಸಿದಷ್ಟು ಹಿಟ್ಟು ಏನಂದರೆ ಸಾಫ್ಟ್ ಆಗುತ್ತೆ. ಹಿಟ್ಟು ಸಾಫ್ಟ್ ಆದಾಗ ಜಾಮೂನು ಎಲ್ಲೂ ಒಡ್ಕೊಳ್ಳಲ್ಲ. ಇದೇ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ನಾನು ಚಿಕ್ಕ ಲೋಟದಲ್ಲಿ ನೀರು ತಗೊಂಡಿದ್ದೆ ಅಷ್ಟೇ. ಅದು ನೋಡಿ ಇನ್ನು ಅರ್ಧ ಲೋಟದಷ್ಟು ಮಿಕ್ಕೊಂತು. ನೋಡ್ಕೊಂಡು ಹಾಕ್ಕೊಳ್ಳಿ ಫ್ರೆಂಡ್ಸ್. ನೀರನ್ನ ತುಂಬ ಜಾಸ್ತಿ ಆಗಿಬಿಟ್ರೆ ಇದಾಗೋಗುತ್ತೆ, ನಿಮಗೆ ಕಷ್ಟ. ಅದಾದಮೇಲೆ ಇನ್ನೊಂದು ಸ್ವಲ್ಪ ಎಣ್ಣೆನ ಮಿಕ್ಸ್ ಮಾಡ್ಕೊತೀನಿ ನಾನು. ಇದೇ ಥರ ಮಿದ್ದಿಸಬೇಕು ಚೆನ್ನಾಗಿ. ಈ ಥರ ಮಿದ್ದಿಸ್ತಾನೆ ಇರಬೇಕು. ಅದಾದಮೇಲೆ ಈಗ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಈ ಥರ ಕನ್ಸಿಸ್ಟೆನ್ಸಿ ಬಂದಮೇಲೆ, ಏಕೆಂದರೆ ಕೈಗೆ ಅಂಟಬಾರ್ದು ಹಿಟ್ಟು. ನೀರನ್ನ ಸ್ವಲ್ಪ ಹಾಕ್ಕೊಂಡು ಆ್ಯಡ್ ಮಾಡಿದಷ್ಟು ಕೈಗೆ ಅಂಟಲ್ಲ. ಅದಾದಮೇಲೆ ಇದನ್ನು ನೆನೆಯೋಕೆ ಇಡೋಣ. ಒಂದು ಸ್ವಲ್ಪ ಹೊತ್ತು ನೆನೆಯೋಕೆ ಇಟ್ಬಿಟ್ಟು ನಂತರ ಒಂದು ಪಾತ್ರೆಯಲ್ಲಿ ನೀರಿಟ್ಕೊಳ್ಳೋಣ. ನೀರಿಟ್ಕೊಂಡು ಒಂದು 1.5 ಬೌಲಷ್ಟು ಸಕ್ಕರೆ ಬೇಕಾಯಿತು ನನಗೆ. ನೀವು ನೋಡ್ಕೊಂಡು ಹಾಕ್ಕೊಳ್ಳಿ, ನಿಮಗೆ ಸ್ವೀಟ್ ಎಷ್ಟು ಬೇಕು ಅಷ್ಟು. ನಮಗೆ ಇಷ್ಟು ಸ್ವೀಟ್ ಸಾಕು ಅನ್ನಿಸ್ತು. ಇದು ಸ್ವಲ್ಪ ಜಾಸ್ತಿನೇ ಆಯಿತು. ಹಾಕ್ಕೊಂಡು ಇದು ನೀಟಾಗಿ ಕುದಿ ಬರಬೇಕು ಫ್ರೆಂಡ್ಸ್. ಏಲಕ್ಕಿ ಹಾಕ್ಕೊಳ್ಳಿ, ನಾನು ಇರಲಿಲ್ಲ ಆದ್ದರಿಂದ ಹಾಕ್ಕೊಂಡಿಲ್ಲ ಅಷ್ಟೇ. ಕುದಿ ಬಂದು ಎಲ್ಲ ಹೊಂದಬೇಕು. ಅಷ್ಟರಲ್ಲಿ ನಾನಿಲ್ಲಿ ಜಾಮೂನ ಮಾಡ್ಕೊತಾ ಇದ್ದೀನಿ. ಎಣ್ಣೆಗೆ ಹಾಕ್ಬಿಟ್ಟು ಕರಿತಾ ಇದ್ದೀನಿ ಉಂಡೆನ ನೀಟಾಗಿ. ತುಂಬ ಕಪ್ಪಗೂ ಮಾಡ್ಕೊಬೇಡಿ, ಈ ಥರ ವೈಟ್ಗೂ ತೆಗಿಬಿಡಬೇಡಿ, ಚೆನ್ನಾಗಿರಲ್ಲ. ನೋಡಿ ಫ್ರೆಂಡ್ಸ್ ಹೆಂಗಿದೆ ಜಾಮೂನು. ತುಂಬ ಟೇಸ್ಟಿಯಾಗಿತ್ತು. ತಿಂದಿದ್ದು ಅದು ಅರಳಿದಷ್ಟು ಇನ್ನೂ ಚೆನ್ನಾಗಿರುತ್ತೆ. ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಮಾಡಿದ್ದೀನಿ. ಹಾಲೇ ಬೇಕಾಗಿಲ್ಲ. ಥ್ಯಾಂಕ್ ಯು ಸೋ ಮಚ್. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ.